ಫೆಮಿನಿಸಮ್ ಇತ್ತೀಚೆಗೆ ಎಲ್ಲರನ್ನೂ ಆವರಿಸಿಕೊಂಡಿರುವಂಥ ಒಂದು ಸಂಗತಿ. ಎಲ್ಲಾದ್ರೂ ಒಂದು ಹೆಣ್ಮಗು ರಸ್ತೆಯಲ್ಲಿ ಸ್ವಲ್ಪ ಜೋರಾಗಿ ಓಡಾಡ್ತಾ ನೀವೇನಾದ್ರೂ ಮಾತಾಡಿದ ತಕ್ಷಣ ಫೆಮಿನಿಸ್ಟ್ ನಾನು ಅಂತ ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಸದ್ದು ತುಂಬಾ ಜೋರಾಗುತ್ತೆ. ಆದರೆ ಫೆಮಿನಿಸಮ್ ಅನ್ನೋ ಪದದ ವ್ಯಾಖ್ಯೆ ಇದೆಯಲ್ಲ, ಇಂಗ್ಲಿಷ್ನ ವ್ಯಾಖ್ಯೆ ಏನು ಹೇಳುತ್ತೆ ಅಂದ್ರೆ, ದ ಅಡ್ವೊಕಸಿ ಆಫ್ ವುಮೆನ್ಸ್ ರೈಟ್ ಆನ್ ದ ಗ್ರೌಂಡ್ ಆಫ್ ದ ಈಕ್ವಾಲಿಟಿ ಆಫ್ ಸೆಕ್ಸಸ್. ಲಿಂಗಭೇದ ಇಲ್ಲದೆ ಅಥವಾ ಇಬ್ಬರು ಈಕ್ವಲ್ ಎನ್ನುವಂತ, ಗಂಡು ಮತ್ತು ಹೆಣ್ಣು ಈಕ್ವಲ್ ಎನ್ನುವ ವಿಚಾರದಲ್ಲಿ ಹೆಣ್ಣಿನ ಪರವಾಗಿ ಅಡ್ವೊಕಸಿ ನಡೆಸೋದನ್ನ, ಹೆಣ್ಣಿನ ಪರವಾಗಿ ವಾದಿಸೋದನ್ನ ಫೆಮಿನಿಸಮ್ ಅಂತ ಕರೀಬಹುದು ಅಂತ. ಗಂಡು ಹೆಣ್ಣು ಈಕ್ವಲ್ ಅನ್ನೋದು ಅಂದ್ರೆ ಅಲ್ಟಿಮೇಟ್ಲಿ ಈಕ್ವಲ್ ಅನ್ನೋದೇ ಸಿದ್ಧಾಂತದ ಮೇನ್ ಭಾಗ ಅಂತ. ಈಕ್ವಲ್ ಆಗೋದಕ್ಕೋಸ್ಕರ ನಡೆಯುವ ಕದನ ಫೆಮಿನಿಸಮ್. ಗಂಡಿಗೆ ಹೆಣ್ಣು ಈಕ್ವಲ್ ಅಂತ ಹೇಳುವಂತ ವಾರ್ ಇದೆಯಲ್ಲ, ಒಂದು ಫೈಟ್ ಇದೆಯಲ್ಲ, ಅದನ್ನು ಫೆಮಿನಿಸಮ್ ಅಂತ ಅವ್ರು ಭಾವಿಸಿದ್ದಾರೆ. ಫೆಮಿನಿಸಮ್ ಕರೆಕ್ಟ್ ಆಗಿದೆ. ಫೆಮಿನಿಸಮ್ ಅನ್ನೋ ಪದಕ್ಕೆ ಅರ್ಥ ಅದೇ, ಅದು ಹಾಗೆ ಇರುತ್ತೆ. ಈ ಫೆಮಿನಿಸಮ್ ನಾವು ಮಾಡ್ತೀವಿ ಅಂತಂದ್ರೆ ಈಗಿನ ದಿನಗಳಲ್ಲಂತೂ ಭಾರತೀಯ ಕಲ್ಪನೆಯಲ್ಲಿ ಆತ್ಮಜಾಗೃತಿಯ ದೃಷ್ಟಿಯಿಂದ ಅಲ್ಲವೇ ಅಲ್ಲ. ಫೆಮಿನಿಸಮ್ ಅಂತಂದ್ರೆ ಸದ್ದು ಜೋರ್ ಮಾಡೋದು, ಜೋರಾಗಿ ಕಿರ್ಚೋದು, ಜೋರಾಗಿ ಘೋಷಣೆ ಹಾಕೋದು, ನಾವು ಇದೀವಿ ಅಂತ ತೋರಿಸಿಕೊಳ್ಳುವಂತ ಪ್ರಯತ್ನ, ಅದು ಫೆಮಿನಿಸಮ್. ನಾನೊಂದು ಸ್ಕೂಟಿ ಥರದೊಂದು ಗಾಡಿ, ಅದರದ್ದು ಆ್ಯಡ್ ನೋಡ್ತಿದ್ದೆ, ಗೊತ್ತಿಲ್ಲ ಯಾವ್ದು ಗಾಡಿ ಅಂತ, ನೆನಪಿಲ್ಲ ನನಗೆ. ಆ ಆ್ಯಡ್ ಏನಿರ್ತಿತ್ತು ಅಂದ್ರೆ ಟೈಟಲ್ಲು, ವೈ ಬಾಯ್ ಶುಡ್ ಹ್ಯಾವ್ ಆಲ್ ದ ಫನ್ ಅಂತ. ಗಂಡು ಮಕ್ಕಳು ಯಾಕೆಲ್ಲ ಫನ್ ಮಾಡಬೇಕು, ನಾವು ಫನ್ ಮಾಡ್ತೀವಿ ಅಂತ. ಫನ್ ಮಾಡೋದು ಉದ್ದೇಶ ಅಂತ. ಫೆಮಿನಿಸಮ್ನ ಒಟ್ಟಾರೆ ಉದ್ದೇಶ ಎಲ್ಲಿ ಕಲ್ಮಿನೇಟ್ ಆಗುತ್ತೆ ಅಂತಂದ್ರೆ, ಗಂಡು ಮಕ್ಕಳು ಹೆಂಗೆ ಫನ್ ಮಾಡ್ತಾರೋ ನಾವು ಹಂಗೆ ಫನ್ ಮಾಡ್ತೀವಿ ಅಂತ, ನಾವು ಹಂಗೆ ಎಂಜಾಯ್ ಮಾಡ್ತೀವಿ, ಲೈಫನ್ನ ಎಂಜಾಯ್ ಮಾಡೋದಕ್ಕೋಸ್ಕರ ಫೆಮಿನಿಸಮ್ ಬೇಕು ಅಂತ, ಅದು ಒಟ್ಟಾರೆ ಉದ್ದೇಶ. ಆದರೆ ಭಾರತದಲ್ಲಿ ಹಂಗಿಲ್ಲ. ಭಾರತದ ಫೆಮಿನಿಸಮ್ನ ಬೇಸಿಕ್ ತತ್ವಗಳಿವೆಯಲ್ಲ, ಅದು ಬೇರೆನೆ. ಇಲ್ಲಿ ಹೆಣ್ಣಿನ ಕಲ್ಪನೆ ಬೇರೆನೆ. ಇಲ್ಲಿ ಹೆಣ್ಣು ಅನ್ನುವಂಥ ಆ ಕಲ್ಪನೆಯೇ ತುಂಬಾ ವಿಶೇಷವಾದ್ದು. ನಾನು ಭಗವದ್ಗೀತೆ ಶಾಸ್ತ್ರಗಳ ಆಧಾರದ ಮೇಲೆ ಹೇಳೋದಾದ್ರೆ, ಕೃಷ್ಣ ಸಾಂಖ್ಯ ಯೋಗದಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅವಿನಾಶಿಯಾದಂಥ ನಿತ್ಯವಾಗಿರುವಂಥ ಈ ಆತ್ಮಕ್ಕೆ ಈ ದೇಹಗಳೇನಿವೆಯಲ್ಲ ಇವೆಲ್ಲವೂ ಕೂಡ ನಶ್ವರವಾದವುಗಳು. ಆತ್ಮ ಶಾಶ್ವತ. ಇದನ್ನ ಈ ಆತ್ಮ ಯಾವ ದೇಹವನ್ನು ಧರಿಸಿದೆಯೋ ಅದು ನಶ್ವರ ಅಂತ. ಈ ಆತ್ಮ ಇವತ್ತು ಈ ಜನ್ಮದಲ್ಲಿ ಗಂಡು ದೇಹವನ್ನು ಧರಿಸಿರೋದ್ರಿಂದ ನಾನು ಗಂಡಷ್ಟೇ. ನಾಳೆ ಆತ್ಮ ಹೆಣ್ಣು ದೇಹವನ್ನು ಧರಿಸಿದ್ರೆ ಮುಂದಿನ ಜನ್ಮದಲ್ಲಿ ಹೆಣ್ಣು ನಾನು. ಅದಕ್ಕೆ ಭಾರತದಲ್ಲಿ ಗಂಡು ಹೆಣ್ಣು ಅನ್ನೋದಕ್ಕೆ ತುಂಬಾ ವಿಪರೀತವಾದ ಮಹತ್ವವನ್ನು ಕೊಟ್ಟಿದ್ದೇನಿಲ್ಲ. ಅರ್ಧನಾರೀಶ್ವರನ ಕಲ್ಪನೆ ಜಗತ್ನಲ್ಲೆಲ್ಲಾದ್ರೂ ತೋರಿಸಿ, ಗಂಡು ಹೆಣ್ಣು ಈಕ್ವಲ್ ಅಂತ ಕರೆಯುವಂಥದ್ದು. ವೈಫ್ ಅನ್ನೋ ಪದಕ್ಕೆ ಹೆಂಡತಿ ಅನ್ನೋ ಅರ್ಥ ಕೊಡುವಾಗ ನೀವು ಆಲೋಚನೆ ಮಾಡಿ, ಅರ್ಧಾಂಗಿ ಅನ್ನೋ ಅರ್ಥವೂ ಇದೆ ಅದಕ್ಕೆ. ಅರ್ಧ ಹಂಚಿಕೊಂಡವಳು ಅಂತ, ನನ್ನ ಅಂಗದ ಅರ್ಧ ಭಾಗ ಅವಳೆ ಅಂತ ಅರ್ಧನಾರೀಶ್ವರ ಕಲ್ಪನೆಯ ಆಧಾರದ ಮೇಲೆ ಹೇಳುವಂಥದ್ದು. ಏನ್ ಸುಂದರವಾಗಿರುವಂಥ ಕಲ್ಪನೆ. ಎಲ್ಲಿದೆ ಇಲ್ಲಿ ಭಿನ್ನತೆ? ಮೂಲ ಚಿಂತನೆಯೇ ಈ ತತ್ವದ ಆಧಾರದ ಮೇಲಿದೆ ಅಂತ. ಇದು ಬರೀ ಯಾವುದೋ ಭಗವದ್ಗೀತೆ ಅಂತಲ್ಲ, ಇದರ ಆಧಾರದ ಮೇಲೆ ಹೆಂಗೆ ತಗೊಂಡಿದ್ದಾರೆ ಅಂತಂದ್ರೆ, ವಚನಕಾರರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ, ಒಳ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ. ಹೊರಗಡೆಯಿಂದ ನೋಡ್ಲಿಕ್ಕೆ ದೇಹ ಗಂಡು ಅಥವಾ ಹೆಣ್ಣಿರ್ಬೋದು, ಆದ್ರೆ ಒಳಗೆ ಸುಳಿತಾ ಇರುವಂತ ಈ ಆತ್ಮ ಅವನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ವಚನಕಾರರು ಹೇಳ್ತಾರಲ್ಲ, ಇದು ಬೇಸ್ ನಮ್ದ್ರಲ್ಲಿ. ನಮ್ಮ ಫೆಮಿನಿಸಮ್ ಅಥವಾ ಭಾರತೀಯ ಚಿಂತನೆಯ ಈ ತತ್ವ ಇದೆಯಲ್ಲ, ಅದು ಹಿಂಗೆ. ನಮ್ಮ ಫೆಮಿನಿಸಮ್ ಹೇಗೆ ಅಂತಂದ್ರೆ, ಅದು ವೈಭವದಿಂದ ಮೆರೆದಿರುವಂಥದ್ದು. ಅದಕ್ಕೆ ನಮ್ಮ ಫೆಮಿನಿಸಮ್ನಲ್ಲಿ ಈಕ್ವಾಲಿಟಿ ಇಲ್ಲ, ಗಂಡು ಹೆಣ್ಣು ಸಮ ಎನ್ನುವಂತ ಕಲ್ಪನೆ ಇಲ್ಲ. ಉಲ್ಟಾ ಮಾತೃತ್ವ ಇದೆ ಅಂತ, ಸ್ತ್ರೀಯನ್ನ ಮಾತೃ ಸ್ವರೂಪದಲ್ಲಿ ಕಾಣ್ತಾರೆ ಅಂತ. ಆದ್ರೆ ನಮ್ಗೆ ಎಷ್ಟು ಹೇಳಲಾಯ್ತು ಅಂತಂದ್ರೆ, ಸ್ತ್ರೀಯನ್ನ ತುಚ್ಛವಾಗಿ ಕಾಣ್ತಾ ಇದ್ರು. ಇದು ನಾನು ನಿನ್ನೆ ಹೇಳಿದಂತೆ ವಿಲಿಯಂ ವಿಲ್ಬರ್ ಫೋರ್ಸ್ ತರದವರು ಅಲ್ಲಿ ನಿಂತ್ಕೊಂಡು ಆಡಿದ ಮಾತುಗಳನ್ನ ಇವತ್ತಿಗೂ ಕೂಡ ತಲೆ ಮೇಲೆ ಹೊತ್ಕೊಂಡು ನಾವು ಸ್ವಾಗತಿಸ್ತಾ ಇದ್ದೀವಿ. ಅವ್ರು ಅದು ಹೇಳಿದ್ ನಿಜ ಅನ್ನುವಂತ ಭಾವನೆಯಿಂದ ಕೊಳಿತಾ ಇದ್ದೀವಿ. ಆದ್ರೆ ಯೋಚನೆ ಮಾಡಿ, ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಇರಲಿಲ್ವೇನು? ಜನಕ ಮಹಾರಾಜನ ಆಸ್ಥಾನದಲ್ಲಿ ಗಾರ್ಗಿ ಯಾಜ್ಞವಲ್ಕ್ಯನನ್ನ ಅಡ್ಡ ಹಾಕಿ ಪ್ರಶ್ನೆ ಕೇಳ್ತಾಳಲ್ಲ, ಒಂದು ಹೆಣ್ಣು ಮಗಳು ಅವತ್ತಿನ ದಿನದ ಕಾಲಗಳಲ್ಲಿ ಬ್ರಹ್ಮಜ್ಞಾನಿ ಅಂತ ಭಾವಿಸಿದ್ದಂತ ಅಥವಾ ಬ್ರಹ್ಮಜ್ಞಾನಿ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಂತ ಯಾಜ್ಞವಲ್ಕ್ಯರನ್ನ ಅಡ್ಡ ಹಾಕಿ ಪ್ರಶ್ನೆ ಕೇಳುವಷ್ಟರ ಮಟ್ಟಿಗೆ ಒಂದು ಹೆಣ್ಣು ಮಗಳಿದ್ಲು ಅಂತಂದ್ರೆ ಸ್ವಾತಂತ್ರ್ಯ ಇರಲಿಲ್ವಾ? ಗಂಡ ಹೆಂಡತಿಯನ್ನು ತುಚ್ಛವಾಗಿ ಕಾಣ್ತಾನೆ. ಯಾಜ್ಞವಲ್ಕ್ಯರು ತಾವು ಬ್ರಹ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಹೋಗ್ಬೇಕು ನಿಶ್ಚಯ ಮಾಡುವಾಗ ತಮ್ಮ ಇಡೀ ಗುರುಕುಲವನ್ನ ಹಂಚ್ತೀನಿ, ತನ್ನ ಲೌಕಿಕ ಸಂಪತ್ತನ್ನು ಹಂಚ್ತೀನಿ ಎಂದಾಗ ಇಬ್ಬರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದು, ಇಬ್ಬರು ಹೆಂಡತಿಯರಿಗೆ. ಅದರ ಮೈತ್ರಿ ಕೇಳೋ ಮಾತುಗಳು, ನೀವು ಪಡ್ಕೊಳ್ಳುವಂಥ ಬ್ರಹ್ಮಜ್ಞಾನದಲ್ಲೂ ಅರ್ಧ ಸಿಗೋದಿದ್ರೆ ಮಾತ್ರ ಕೊಡಿ ನನಗೆ ಅಂತ. ಆಗ ಅವ್ರು ಕೂತ್ಕೊಂಡು ಮಾತನಾಡ್ತಾರಲ್ಲ, ಸಮಸಮಕ್ಕೆ ಮಾತನಾಡುವ ಚರ್ಚೆಗಳು, ಏನ್ ಸುಂದರವಾದ ಚರ್ಚೆ. ಸ್ವಾತಂತ್ರ್ಯ ಇರಲಿಲ್ವಾ? ನೀವು ಆನಂತರದ ಕಾಲಘಟ್ಟದಲ್ಲಿ ಬರೋದಾದ್ರೂ, ಇದು ತುಂಬಾ ಹಳೆಯ ಕಲ್ಪನೆ, ಹಳೆಯ ಚಿಂತನೆಗಳು ಅಂತ ಭಾವಿಸಿ ಆನಂತರದ ಕಾಲಘಟ್ಟಕ್ಕೆ ಬರೋದಾದ್ರೂ, ಸೀತೆ ಮತ್ತು ದ್ರೌಪದಿಯರನ್ನ ಯಾವತ್ತಾದ್ರೂ ತಮ್ಮ ಇಚ್ಛೆಗೆ ತಕ್ಕಂತೆ ಗಂಡ ಅಥವಾ ಗಂಡಂದ್ರು ನಡ್ಕೊಳ್ಳಿಲ್ಲ ಅನ್ನೋದು ಇದೆಯೇನು? ರಾಮ ಕಾಡಿಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿದ್ದು ಯಾರಿಗೋಸ್ಕರ?
ರಾಮ ಕಾಡಿಗೆ ಹೋಗಿದ್ದು ದಶರಥನ ಪತ್ನಿಗೋಸ್ಕರ, ತನ್ನ ಚಿಕ್ಕಮ್ಮನಿಗೋಸ್ಕರ. ನೀನು ಬಾಯಿ ಮುಚ್ಕೊಂಡು ಬಿದ್ದಿರು, ನನಗೇನು ಮಾಡಬೇಕು ಅಂತ ಗೊತ್ತಿದೆ, ರಾಜಕೀಯದ ವಿಚಾರದಲ್ಲಿ ನೀನು ತಲೆ ಹಾಕಬೇಡ ಅಂತ ದಶರಥ ಹೇಳಲಿಲ್ಲ. ಅನೇಕ ಬಾರಿ ರಾಜ ತೆಗೆದುಕೊಳ್ಳುವಂತ ನಿರ್ಣಯಗಳಲ್ಲಿ ರಾಣಿಯರು ಸಮಸಮ ಪಾತ್ರವನ್ನು ವಹಿಸಿ ತಾವು ಕೂಡ ಸಜೆಷನ್ಸ್ ಕೊಡ್ತಿದ್ರು. ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತವೆ ನಮಗೆ. ಸ್ವತಃ ಕೈಕೇಯಿ ರಾಮ ಹೋಗ್ಬೇಕು ಅಂತ ಕೇಳಿದಾಗ ಕೈಕೇಯಿಗೆ ಕೊಟ್ಟ ಮಾತನ್ನ, ಹೆಂಡತಿಗೆ ಯಕಶ್ಚಿತ್ ಹೆಂಡತಿಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೋಬೇಕಾಗಿದೆಯಾ ಅನ್ನೋ ಪ್ರಶ್ನೆ ಬರಲಿಲ್ಲ ಅಂತ. ಯಾಕೆ ಈ ದಿಕ್ಕಲ್ಲಿ ಯೋಚನೆ ಮಾಡಲಿಲ್ಲ ಯಾವಾಗಲೂ? ರಾಮ ಹೋಗ್ಬೇಕಿತ್ತು. ರಾಮ ಸೀತೆಗೆ ಹೇಳ್ದ, ಅಯೋಧ್ಯೆಯಲ್ಲೇ ಇರು ನೀನು, ನಾನು ಹೋಗ್ಬೇಕು ಅಂತಿರೋದು, ನಾನು ಹೋಗ್ತೀನಿ ಅಂತ. ಸೀತೆ ಹೇಳ್ತಾಳೆ, ನೀನು ನನ್ನ ಮದುವೆ ಆಗಿದ್ದೀಯಪ್ಪ, ಹಂಗೆ ಬಿಟ್ಟು ಹೋಗೋಂಗಿಲ್ಲ, ಕಷ್ಟ ಸುಖದಲ್ಲಿ ನಿನ್ನ ಜೊತೆ ನಾನು ಇರ್ತೀನಿ, ನಾನು ಬರಲೇಬೇಕು ಅಂತ. ಕೆನ್ನೆ ಮೇಲೆ ಬಾರಿಸಿ ಕೂರಿಸಿದ್ನ ರಾಮ. ಸೀತೆಯ ಆಕೆಯ ಕೋರಿಕೆಗೆ ಅಥವಾ ಅದನ್ನ ಆಕೆಯ ಇಚ್ಛೆಗೆ ಗೌರವದಿಂದ ಮಣಿದ ರಾಮ ಆಕೆಯನ್ನು ಕರ್ಕೊಂಡೋದ. ಗೊತ್ತಿತ್ತು ಅವನಿಗೆ ಕಷ್ಟ ಇದೆ ಕರ್ಕೊಂಡೋದ್ರೆ ಅಂತ. ಸೀತೆಯನ್ನ ಜೊತೆಲಿ ಇಟ್ಕೊಂಡ್ರೆ ಸುಲಭ ಅಲ್ಲ, ಕಾಡು ಮೇಡುಗಳಲ್ಲಿ ಅಲಿಬೇಕು, ಮತ್ತು ಆ ಕಷ್ಟವೂ ದೊಡ್ಡದ್ದೇ ಬೆಟ್ಟವೇ ಆಗೋಯ್ತು. ಸೀತೆ ಇಲ್ಲದೆ ಹೋಗಿದ್ರೆ ಕಾಡಲ್ಲಷ್ಟು ಪ್ರಾಬ್ಲಮೇ ಇರಲಿಲ್ಲ ರಾಮನಿಗೆ. ರಾಮ ಲಕ್ಷ್ಮಣ ಹಾಯಾಗಿದ್ಬಿಟ್ಟಿರ್ತಿದ್ರು. ಆದರೆ ಸೀತೆಯ ಇಚ್ಛೆಗೆ ಮಣಿದು ಕರ್ಕೊಂಡು ಹೋದ್ನಲ್ಲ. ಅಗ್ನಿ ಪರೀಕ್ಷೆ ಸೀತೆ ಸಮ್ಮತಿಸಿದ್ರಿಂದಲೇ ಆಗಿದ್ದು. ಕೊನೆಗೆ ರಾಮ ಕೇಳ್ಕೊಂಡಾಗ ಸೀತೆ ಆಗಲ್ಲ ಅಂದಲ್ಲ, ಕೊನೆ ಹಂತದಲ್ಲಿ ಆಗಲ್ಲ, ನಾನು ಭೂಮಿಯೊಳಗೆ ಹೋಗ್ತೀನಿ, ಪದೇ ಪದೇ ಈ ಕೆಲಸ ನನಗಾಗಲ್ಲ ಅಂತ. ಅಂದ್ರೆ ಗಂಡನ ಇಚ್ಛೆಯನ್ನ ತಿರಸ್ಕರಿಸುವ, ತನ್ನ ಇಚ್ಛೆಯನ್ನು ಪುರಸ್ಕರಿಸುವಂತೆ ಮಾಡುವ ಸಾಮರ್ಥ್ಯ ಈ ನಾಡಿನ ಹೆಣ್ಣಿಗಿತ್ತು. ದ್ರೌಪದಿ ತನ್ನ ಕೂದಲನ್ನು ಹರಡಿಕೊಂಡು ಎಲ್ಲಿವರೆಗೂ ನಿನ್ನ ಶತ್ರುಗಳ ದುಶ್ಯಾಸನನ ರಕ್ತ ತಂದು ಸುರಿಯೋದಿಲ್ಲೋ ಅಲ್ಲಿವರೆಗೂ ಕೂದಲು ಕಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ನೀನು ಹೇಳ್ದಂಗೆ ಕೇಳೋಕ್ಕಲ್ಲ ನಾವಿರೋದು ಅಂತ ಹೇಳಿದ್ರೇನವರು ಮಾಡ್ತೀವಿ ಅದನ್ನು ತೋರಿಸಿದ್ರಲ್ಲ. ಯಾವ ಕಲ್ಪನೆ, ಯಾವ ಚಿಂತನೆಯ ಬಗ್ಗೆ ನಾವು ಮಾತನಾಡ್ತೀವಿ ಅನೇಕ ಬಾರಿ ಅಂತ. ಹಾಗಂತ ಎಲ್ಲವೂ ಬದಲಾಗಲಿಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಬದಲಾಯಿತು. ನಾವು ಕಲ್ಪನೆ ಕಟ್ಕೊಂಡಿದ್ದು ಸ್ತ್ರೀ ಎಂಥದ್ದು ಅಂತಂದ್ರೆ, ಕೃಷ್ಣ ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ಸ್ತ್ರೀಯ ಕುರಿತಂತೆ ಮಾತನಾಡುವಾಗ ಹೇಳ್ತಾನೆ, ಕೀರ್ತಿ ಶ್ರೀಹಿ ವಾಕ್ಚ ನಾರೀಣಾಂ ಸ್ಮೃತಿರ್ ಮೇಧಾ ಧೃತಿರ್ ಕ್ಷಮ ಅಂತ. ಹೆಣ್ಣಿನಲ್ಲಿರುವಂಥ ಕೀರ್ತಿ, ಶ್ರೀ ಸಂಪತ್ತು, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮ ಇವೆಲ್ಲವೂ ನಾನೇ ಆಗಿದ್ದೀನಿ, ನನ್ನ ವಿಭೂತಿಯಿಂದಲೇ ಅವೆಲ್ಲವೂ ಅಂತ. ಏನು ಅದ್ಭುತವಾದ ಚಿಂತನೆಯನ್ನು ಕೊಡ್ತಾನೆ. ಸಾಕ್ಷಾತ್ ಭಗವಂತನೇ ಅವಳಲ್ಲಿ ಶ್ರೀಯಾಗಿ ವಾಸಿಸ್ತಾನೆ ಅಂತ. ಮತ್ತೆ ಯಾವ ಈಕ್ವಾಲಿಟಿಯ ಬಗ್ಗೆ ಭಾರತ ಮಾತನಾಡೋದು? ಅದಕ್ಕೆ ಭಾರತ ಆಕೆಯನ್ನ ಮಾತೃತ್ವದ ರೂಪದಲ್ಲಿ ಕಾಣುತ್ತೆ. ನಮ್ಮನ್ನ ಧರಿಸಿರುವ, ನಮ್ಮೆಲ್ಲರನ್ನೂ ಧರಿಸಿರುವ ಯಾವುದೇ ಇದ್ರೂ ಅದು ತಾಯಿ ಸ್ವರೂಪದಲ್ಲಿ ಕಾಣುತ್ತೆ. ನನ್ನನ್ನು ಗರ್ಭದಲ್ಲಿ ಹೊತ್ತವಳು ನನ್ನಮ್ಮ, ನಮ್ಮೆಲ್ಲರನ್ನು ಹೊತ್ತಿರುವಂಥ ಭೂಮಿ ನನಗೆ ತಾಯಿ. ನನಗೆ ಜೀವಜಲವಾಗಿ ನನ್ನ ಬದುಕನ್ನು ರೂಪಿಸಿಕೊಟ್ಟಂತ ಈ ನದಿಗಳೆಲ್ಲವೂ ತಾಯಿ ಸ್ವರೂಪವಾಗಿ ನೋಡ್ಕೊಳ್ತೀವಿ. ಎಲ್ಲದರಲ್ಲೂ ಮಾತೃತ್ವವನ್ನು ಕಾಣುವಂಥ ಈ ಭಾವ ಇದೆಯಲ್ಲ, ಇದು ಭಾರತದ ಫೆಮಿನಿಸಂನ ಬೇಸ್ ಅಂತ ನಾನು ಭಾವಿಸ್ತೀನಿ. ಆ ಬೇಸ್ನ ಆಧಾರದ ಮೇಲೆ ಈ ಭಾರತದ ಚಿಂತನೆಯನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಇಷ್ಟೆಲ್ಲ ನಮಗೆ ಬೋಧನೆ ಮಾಡುವಂಥ ಈ ವೆಸ್ಟಿನ ಜನ ಬಹುಶಃ 1820-30 ಆ ದಶಕದಲ್ಲಿ ಅಲ್ಲಿ ಸ್ತ್ರೀಯರಿಗೆ ಸಮಾನ ಹಕ್ಕುಗಳು ಬೇಕು ಅಂತ ಗಲಾಟೆ ಶುರುವಾಯಿತು. ಸಮಾನ ಹಕ್ಕುಗಳನ್ನು ಕೊಡ್ತೀವಿ ಅಂತ ಪುರುಷರು ಒಪ್ಪಲಿಕ್ಕೆ ಎಷ್ಟು ವರ್ಷ ಬೇಕಾಯ್ತು ಗೊತ್ತಾ? 100 years ಬೇಕಾಯ್ತು. ಸಮಾನ ಹಕ್ಕುಗಳು ಹಾಳಾಗೋಗಲಪ್ಪ, ನಮಗೆ ವೋಟಿಂಗ್ ಪವರ್ ಆದರೂ ಕೊಡಿ ಅಂತ ಕೇಳ್ಕೊಂಡು ಫೈನಲಿ ವೋಟಿಂಗ್ ಪವರ್ಗೆ ಬರೋ ಪರಿಸ್ಥಿತಿ ಬಂತವರಿಗೆ 1920s. ಇಷ್ಟು ಸುದೀರ್ಘ ಕಾಲವಾದ ಹೋರಾಟ ಮಾಡಿದವರು ನಮಗೆ ಬಂದು ಹೇಳಿದ್ರು ಭಾರತದಲ್ಲಿ ಸ್ತ್ರೀಯರನ್ನ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಎನ್ನುವಂತ ಕಲ್ಪನೆಯನ್ನ ಕೊಟ್ಟರು. ಅದಕ್ಕೆ ವಿವೇಕಾನಂದರು ಬಹಳ ಬಾರಿ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಝಾನ್ಸಿ ರಾಣಿಯ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಒಬ್ಬ ಝಾನ್ಸಿ ರಾಣಿನ ತೋರಿಸ್ಬೇಡಿ ತಾಕತ್ತಿದ್ರೆ ಅಂತ. ಕತ್ತಿ ಹಿರಿದು ನಿಂತುಕೊಂಡು ರಣಕಲಿಯಾಗಿ ಹೋರಾಟ ಮಾಡುವಂಥ ಸಾಮರ್ಥ್ಯ ಇದ್ದ ಹೆಣ್ಣುಮಗಳು ನಮ್ಮ ನಾಡಿನಲ್ಲಿ ಮಾತ್ರ ಹುಟ್ಟಿದ್ದಿತ್ತು ಅಂತ. ಮತ್ತು ನಮ್ಮ ನಾಡಿನಲ್ಲಿ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಲ್ಲ, ಎಷ್ಟು ಉದಾಹರಣೆಗಳನ್ನು ಕೊಡಬೇಕು, ಅಷ್ಟು ಉದಾಹರಣೆಗಳನ್ನು ಕೊಡುವಂಥ ಸಾಮರ್ಥ್ಯ ನಮಗಿದೆ.